ಎಲ್ಲರಿಗೂ ಮ್ಯಾಥ್ಸ್ ಬಾಬು ಕ್ಲಾಸಿಗೆ ಸ್ವಾಗತ. ಇವತ್ತು SBI ಬ್ಯಾಂಕ್ನಲ್ಲಿ 13,735 ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಪ್ರಪ್ರಥಮವಾಗಿ ಹೈಯೆಸ್ಟ್ ವೇಕೆನ್ಸಿಯನ್ನು ಕರೆದಿದ್ದು ಇದೇ ವರ್ಷ. ಇದರ ಬಗ್ಗೆ ನಾವು ಎಲ್ಲ ರಾಜ್ಯವಾರು ಹುದ್ದೆಗಳನ್ನು ಎಷ್ಟೆಷ್ಟು ವೇಕೆನ್ಸಿ ಕರೆದಿದ್ದಾರೆ, ಕ್ವಾಲಿಫಿಕೇಷನ್ ಏನು, ವಯಸ್ಸೆಷ್ಟು, ಸಿಲೆಬಸ್ ಏನು, ಸ್ಯಾಲರಿ ಎಷ್ಟಿದೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟಿದೆ, ಎಲ್ಲರ ಬಗ್ಗೆ ನಾವು ಡಿಸ್ಕಷನ್ ಮಾಡುವ. ನೋಡಿ, ಎಕ್ಸಾಮ್ ನೇಮ್ ಅಂದರೆ SBI ಕ್ಲರ್ಕ್ ಅಂತ ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ ಎಷ್ಟಿದೆ? 13,735 ವೇಕೆನ್ಸಿಗಳಿವೆ. ಕ್ಯಾಟಗರಿ ಯಾವುದು? ಬ್ಯಾಂಕ್ ಜಾಬ್. ಅಪ್ಲಿಕೇಶನ್ ಮೋಡ್ ಯಾವುದಂದರೆ ಆನ್ಲೈನ್. ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಂದ್ರೆ ಗ್ರ್ಯಾಜುಯೇಷನ್ ಆಗಿರಬೇಕು, ಇಲ್ಲದ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು, ಎನಿ ಡಿಗ್ರಿ ಆಗಿರ್ಬೋದು. ಸರಿನಾ? ನೆಕ್ಸ್ಟು ವಯಸ್ಸಿನ ಲಿಮಿಟ್ ಎಷ್ಟಿದೆಪ್ಪ? 20 ರಿಂದ 28 ವರ್ಷ. ಮತ್ತು ಆಯಾಯ ಕ್ಯಾಟಗರಿಗಳಿಗೆ ಏಜ್ ರಿಲ್ಯಾಕ್ಸನ್ನು ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತದಂದರೆ ಪ್ರಿಲಿಮ್ಸ್ ಇರ್ತದೆ ಮತ್ತು ಮೇನ್ಸ್ ಇರ್ತದೆ. ಮೀಡಿಯಮ್ ಆಫ್ ಎಕ್ಸಾಮ್ ಹೆಂಗೆ ಇಂಗ್ಲೀಷ್ದಲ್ಲಿ ಇರ್ತದೆ. ಮತ್ತು ನೀವು ಯಾವ ರಾಜ್ಯದವ್ರು ಇರ್ತೀರಲ್ಲ ಆ ರಾಜ್ಯದ ಲ್ಯಾಂಗ್ವೇಜದ್ದು ಎಕ್ಸಾಮ್ ಇರ್ತದೆ. ರೀಜ್ನಲ್ ಲ್ಯಾಂಗ್ವೇಜ್ ಯಾವುದು ಇರ್ತದಲ್ಲ ಅದು ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರ್ತದೆ. ಜಾಬ್ ಲೊಕೇಶನ್ ಯಾವುದು? ರೆಸ್ಪೆಕ್ಟಿವ್ ಸ್ಟೇಟ್ ಇನ್ ವಿಚ್ ಕ್ಯಾಂಡಿಡೇಟ್ ಅಪ್ಲೈ. ನೀವು ಯಾವ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರೋ ಅದೇ ರಾಜ್ಯದಲ್ಲಿ ನೀವು ಜಾಬನ್ನು ಮಾಡ್ಕೊಳ್ಬೋದು. ಪ್ರತಿ ವರ್ಷವೂ SBIನಲ್ಲಿ ಕಾಲ್ ಫಾರ್ಮ್ ಆಗ್ತದೆ. ಇಲ್ಲಿ ನೋಡಿ, 2020ರಲ್ಲಿ 7,870 ವೇಕೆನ್ಸಿಗಳನ್ನು ಕರೆದಿದ್ದರು. 2021ರಲ್ಲಿ 5,454, 2022ರಲ್ಲಿ 5,486 ವೇಕೆನ್ಸಿಗಳನ್ನು ಕರೆದಿದ್ದರು. 2023ರಲ್ಲಿ 8,773 ವೇಕೆನ್ಸಿ. ಆದರೆ ಈ ವರ್ಷ 13,735 ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಪ್ರಪ್ರಥಮವಾಗಿ ಹೈಯೆಸ್ಟ್ ವೇಕೆನ್ಸಿ ಕರೆದಿದ್ದು ಇದೇ ವರ್ಷ. ಇದು ಮತ್ತು ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ, ಮತ್ತು ಎಕ್ಸ್ಟೆಂಡು ಆಗ್ಬೋದು. ಆಯಿತಾ? ಯಾರೂ ತಪ್ಪದೇ ಅಪ್ಲಿಕೇಶನ್ನ ಹಾಕಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ಇಲ್ಲಿ ನೋಡಿರಪ್ಪ. ಬೆಂಗಳೂರು, ಕರ್ನಾಟಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಯಿತಾ? ಕರ್ನಾಟಕದಲ್ಲಿ SCದವ್ರಿಗೆ 8, SC 8, ST 3, OBC 13, EWS 5, ಜನರಲ್ದವರಿಗೆ 21 ವೇಕೆನ್ಸಿ ಕರೆದಿದ್ದಾರೆ. ಟೋಟಲ್ 50 ವೇಕೆನ್ಸಿ ಕರೆದಿದ್ದಾರೆ. ಟೋಟಲ್ ಎಷ್ಟಪ್ಪ? 50 ವೇಕೆನ್ಸಿ. ಮತ್ತು ಹೈಯೆಸ್ಟ್ ಕರೆದಿದ್ದು ಅಹಮದಾಬಾದ್, ಇಲ್ಲಿ ಗುಜರಾತ್. ಎಷ್ಟು ಅಂದರೆ 1,073. ಆಮೇಲೆ ಮಧ್ಯಪ್ರದೇಶ ಅಲ್ಲಿ 1,317 ಈ ಥರ ಕೊಟ್ಟಿದ್ದಾರೆ. ಛತ್ತೀಸ್ಗಢದಲ್ಲಿ 483, ಒಡಿಶಾದಲ್ಲಿ 362, ಚಂಡೀಗಢದಲ್ಲಿ 306 ಮತ್ತು ಪಂಜಾಬ್ದಲ್ಲಿ 569 ಈ ಥರ ಕರೆದಿದ್ದಾರೆ. ಲಕ್ನೋ, ದಿಲ್ಲಿಯಲ್ಲಿ 1,184 ವೇಕೆನ್ಸಿಗಳನ್ನು ಕರೆದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಕೊಟ್ಟಿದ್ದಾರೆ. 50 ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರ್ತದೆ ಅಂದರೆ ಇಲ್ಲಿ ನೋಡಿ, ಇಂಗ್ಲೀಷ್ ಇರ್ತದೆ. ಇಂಗ್ಲೀಷ್ ಲ್ಯಾಂಗ್ವೇಜು ಅಂದರೆ ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಅದೆಷ್ಟು ಮಾರ್ಕ್ಸಿಗೆ? 30 ಕ್ವಶನ್ ಇರ್ತವೆ. 30 ಮಾರ್ಕ್ಸಿಗೆ ಟೋಟಲ್ 20 ನಿಮಿಷ ಕೊಟ್ಟಿರ್ತಾರೆ. ಆಮೇಲೆ ನ್ಯೂಮೆರಿಕಲ್ ಅಬಿಲಿಟಿ ಅಂದರೆ ಕ್ವಾಂಟ್ ಎಷ್ಟು? 35 ಕ್ವಶನ್ನು, 35 ಮಾರ್ಕ್ಸು, 20 ನಿಮಿಷದ ಕೊಟ್ಟಿರ್ತಾರೆ. ಸೆಕ್ಷನ್ ವೈಸ್ ಕೊಟ್ಟಿರ್ತಾರೆ. 20 ನಿಮಿಷದಲ್ಲಿ ನೀವು ಇಂಗ್ಲೀಷ್ ಅಷ್ಟೇ ಮಾಡಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಸೆಕ್ಷನ್ ಬಂದುಬಿಡ್ತದೆ. ಯಾವುದು? ನ್ಯೂಮೆರಿಕಲ್ ಅಬಿಲಿಟಿ ಅಂತ ಬಂದುಬಿಡ್ತದೆ. ಅದು 20 ನಿಮಿಷದಲ್ಲಿ ನೀವು 35 ಕ್ವಶನ್ನ ಅಟೆಂಡ್ ಮಾಡಬೇಕು. ಆಮೇಲೆ ರೀಸ್ನಿಂಗ್ ಇದು 35 ಕ್ವಶನ್ನು, 35 ಮಾರ್ಕ್ಸು, 20 ನಿಮಿಷದಲ್ಲಿ. ಟೋಟಲ್ 1 ಅವರ್ ಕೊಟ್ಟಿರ್ತಾರೆ. 100 ಕ್ವಶನಿಗೆ 1 ಅವರ್ ಕೊಟ್ಟಿರ್ತಾರೆ. ಇದು ಫೇಸ್ 1. ಇದರಲ್ಲಿ ಕ್ಲಿಯರ್ ಆದಮೇಲೆ ಫೇಸ್ 2 ಎಕ್ಸಾಮ್ ಕರೀತಾರೆ. ಆಯಿತಾ? ಫೇಸ್ 2 ಎಕ್ಸಾಮ್ದಲ್ಲಿ ಏನಿರ್ತದೆ? ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್. ಇದೆಷ್ಟು ಮಾರ್ಕ್ಸಿಗೆ ಇರ್ತದಪ್ಪ? 50 ಕ್ವಶನ್ ಇರ್ತದೆ, 50 ಮಾರ್ಕ್ಸಿಗೆ ಇರ್ತದೆ. 35 ಮಿನಿಟ್ ಕೊಟ್ಟಿರ್ತಾರೆ.
ನೆಕ್ಸ್ಟ್ ಜನರಲ್ ಇಂಗ್ಲೀಷ್ ಇರ್ತದೆ. ಜನರಲ್ ಇಂಗ್ಲೀಷ್ ಎಷ್ಟು 40 ಕ್ವಶನ್ ಇರ್ತದೆ, 40 ಮಾರ್ಕ್ಸ್ ಇದ್ದಿರ್ತದೆ, 35 ನಿಮಿಷ ಕೊಟ್ಟಿರ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು 50 ಕ್ವಶನ್ನು 50 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ, ಇದಕ್ಕೆ ಬರೀ 45 ನಿಮಿಷ ಕೊಟ್ಟಿರ್ತಾರೆ. ಸೊ ರೀಸ್ನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡು ಇದು 50 ಕ್ವಶನ್ ಇರ್ತವೆ, 60 ಮಾರ್ಕ್ಸಿಗೆ 45 ನಿಮಿಷ ಕೊಟ್ಟಿರ್ತಾರೆ. ಟೋಟಲ್ 190 ಕ್ವಶನ್ ಇರ್ತವೆ, 200 ಮಾರ್ಕ್ಸ್ ಇದ್ದಿರ್ತದೆ. ನಿಮಗೆ ಕೊಡೋದು 2 ಅವರ್ 40 ನಿಮಿಷ ಕೊಟ್ಟಿರ್ತಾರೆ. ಸೊ ಇವು ಎರಡೂ ಎಕ್ಸಾಮ್ ಕ್ಲಿಯರ್ ಆದರೆ ನಿಮಗೆ ಜಾಬ್ ಸೆಲೆಕ್ಷನ್ ಆಗ್ತೀರಾ. ಮತ್ತು ಇದಕ್ಕೆ ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ. ಈ SBI ಕ್ಲರ್ಕಿಗೆ ಎಷ್ಟು ಸ್ಯಾಲ್ರಿ ಇರ್ತದಪ್ಪ ನೋಡಿ. ಬೇಸಿಕ್ ಪೇ ಎಷ್ಟು ಇರ್ತದೆ? 26,730. ಪೇ ಸ್ಕೇಲ್ ನೋಡಿ 24,000 ಇರ್ತದೆ. ಆಮೇಲೆ ಅಲವೆನ್ಸ್ ಎಲ್ಲ ಡಿಯರೆನ್ಸ್ ಅಲೌನ್ಸ್, ಟ್ರಾನ್ಸ್ಪೋರ್ಟ್ ಅಲೌನ್ಸ್, ಹೌಸ್ ರೆಂಟ್ ಅಲೌನ್ಸ್ ಎಲ್ಲ ಸೇರಿ ನಿಮಗೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಸಿಗ್ತದೆ? 46,000 ಸಿಗ್ತದೆ. ಸೊ ನೋಡಿ, ಒಳ್ಳೆಯ ಜಾಬ್ ಇದೆ. ಇದು ನೋಡಿ ಪ್ರಿವಿಯಸ್ ಇಯರ್ ಕಟಾಪ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಇದು ಫೇಸ್ 1 ಇದು. ಫೇಸ್ 1 ಈ ಫೇಸ್ 1 ಎಕ್ಸಾಮ್ದಲ್ಲಿ ಎಷ್ಟು ಅತಿ ಕಡಿಮೆ ನಿಂತಿದ್ದಂದ್ರೆ ತಮಿಳುನಾಡಲ್ಲಿ ಎಷ್ಟು ನಿಂತಿತ್ತು? 61.75. ಆಮೇಲೆ ಹೈಯೆಸ್ಟ್ ನಿಂತಿದ್ದು 83 ದೆಹಲಿಯಲ್ಲಿ. ಯಾವಾಗಿದ್ದು? 2021ರಲ್ಲಿ. 2022ರಲ್ಲಿ ಅತಿ ಕಡಿಮೆ ನಿಂತಿದ್ದು ಕಟಾಪು ಗೋವಾದಲ್ಲಿ. ಆಮೇಲೆ ಅತಿ ಹೆಚ್ಚು ನಿಂತಿದ್ದು ದೆಹಲಿಯಲ್ಲಿ 82.75. ಮತ್ತು 2023ರಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ 41. ಆಮೇಲೆ ಹೈಯೆಸ್ಟ್ ನಿಂತಿದ್ದು ವೆಸ್ಟ್ ಬೆಂಗಾಲ್, ಎಷ್ಟು 80 ಮಾರ್ಕ್ಸ್ ನಿಂತಿತ್ತು. ಈಗ ಇದು ಫೇಸ್ 2ದಲ್ಲಿ ಫೇಸ್ ಟು ಕಟಾಪ್ ಯಾವ ಥರ ನಿಲ್ತದೆ ಅಂದರೆ ಅಂದರೆ ಎಷ್ಟು ಮಾರ್ಕ್ಸಿಗೆ? 200 ಮಾರ್ಕ್ಸಿಗೆ 96. 200 ಮಾರ್ಕ್ಸಿಗೆ 96. ಇದು ಯಾವಾಗ ಲೋಯೆಸ್ಟ್ ಕಟಾಪ್ ಇಷ್ಟು ನಿಂತಿದ್ದು? ಎಲ್ಲಿ? ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಲ್ಲಿಯೇ 200ಕ್ಕೆ 86 ಕಟಾಪು. ಹೈಯೆಸ್ಟ್ ನಿಂತಿದ್ದು ಎಲ್ಲಿ? ಹರಿಯಾಣದಲ್ಲಿ. ಹಿಮಾಚಲ ಪ್ರದೇಶ ಮತ್ತು ಹರಿಯಾಣದಲ್ಲಿ ಎಷ್ಟು? 200ಕ್ಕೆ 99.5. ಸರಿನಾ? ಆಮೇಲೆ 2022ರಲ್ಲಿ ಅತಿ ಕಡಿಮೆ ನಿಂತಿರುವುದು ಅರುಣಾಚಲ ಪ್ರದೇಶ, ಗೋವಾ ಮತ್ತು ಮಣಿಪುರ. ಎಷ್ಟಕ್ಕೆ? ಇದು 200ಕ್ಕೆ 70. ಇದು ಈ ಹೈಯೆಸ್ಟ್ ನಿಂತಿದ್ದು ದೆಹಲಿಯಲ್ಲಿ ಎಷ್ಟು? 89. ಎಷ್ಟಕ್ಕೆ? 200ಕ್ಕೆ. ಸೊ ಅರುಣಾಚಲ ಪ್ರದೇಶದಲ್ಲಿ 200ಕ್ಕೆ 41. ಇಲ್ಲಿ 200ಕ್ಕೆ 80 ಕಡಿಮೆ. ಯಾವ ವರ್ಷ? 2023ರಲ್ಲಿ ಈ ಥರ ಆಗಿದೆ. ಸೊ 2024ರಲ್ಲಿ ಯಾವ ಥರ ಕ್ವಶನ್ ಬರ್ತವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಏನೇನಂತ ಹೇಳಿ, ಕಟಪ್ ಯಾವ ಥರ ನಿಲ್ತದೆ ಅಂತೇಳಿ ಡಿಪೆಂಡ್ ಆನ್ ಕ್ವಶನ್ ಪೇಪರ್ ಮೇಲೆ ಇದ್ದಿರ್ತದೆ. ಸೊ ನೀವು ಎಲ್ಲರೂ ಈ ಅಪ್ಲಿಕೇಶನ್ ಹಾಕಿ. ಮತ್ತು ಇದು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ? 750 ರೂಪಾಯಿ ಇದೆ. ಯಾರಿಗೆ? OBC ಇದ್ದವರಿಗೆ, ಜನರಲ್ದವರಿಗೆ ಮತ್ತು SC ST ದವರಿಗೆ ಫ್ರೀ ಇದೆಯಪ್ಪ. SC ST ದವರಿಗೆ ಫ್ರೀ ಇದೆ. ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ರೀತಿ ಎಲ್ಲ ಅಪ್ಡೇಟನ್ನ ಕೊಡ್ತಾ ಇರ್ತೇವೆ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.